ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಗುಡ್ ಮಾರ್ನಿಂಗ್ ಮ್ಯಾಮ್. ಇವತ್ತು ಕತೆ ಹೇಳೋಣ. ಹಾಗಾದ್ರೆ ಹೇಳೋಣ. ಯಾರ್ಯಾರಿಗೆ ಇಷ್ಟ ಕತೆ? ಸರಿ, ಹಾಗಾದ್ರೆ ಇವತ್ತು ನಾನು ಒಬ್ಬ ರಾಜನ ಕತೆ ಹೇಳ್ತೀನಿ, ಅವನ ರಾಣಿಯ ಕತೆ ಹೇಳ್ತೀನಿ, ಮತ್ತು ಅವನ ನಾಯಿಯ ಕಥೆಯನ್ನು ಹೇಳ್ತೀನಿ. ಸರಿನಾ? ದಟ್ ವಾಸ್ ಅ ಫ್ಯಾಟ್ ಕಿಂಗ್, ಹಿ ಹ್ಯಾಡ್ ಅ ಫ್ಯಾಟ್ ಕ್ವೀನ್ ಅಂಡ್ ಅ ಥಿನ್ ಡಾಗ್. ಆ ಕತೆ ಹೇಳ್ತೀನಿ. ಹೇಳ. ಒಬ್ಬ ರಾಜ ಇದ್ದ. ಅವನು ತುಂಬಾ ದಪ್ಪ ಇದ್ದ. ಅವನಿಗೊಬ್ಬ ರಾಣಿ ಇದ್ಲು. ಅವಳು ಕೂಡ ತುಂಬಾ ದಪ್ಪ ಇದ್ಲು. ಮತ್ತೆ ಅವನ ಹತ್ರ ಒಂದು ನಾಯಿ ಇತ್ತು. ಅದು ದಪ್ಪ ಇರ್ಲಿಲ್ಲ, ತೆಳ್ಳಗಿತ್ತು. ಒಂದಿನ ಈ ದಪ್ಪನ್ ರಾಜ ಮತ್ತು ಅವನ ತೆಳ್ಳನ್ ನಾಯಿ ವಾಕ್ ಹೋದ್ರು. ವಾಕ್ ಹೋಗುವಾಗ ಈ ನಾಯಿ ಬೆಕ್ಕನ್ನ ನೋಡ್ಬಿಡ್ತು. ನೋಡಿದ ತಕ್ಷಣ ಏನ್ ಮಾಡ್ತು? ಬೆಕ್ಕಿನ ಹಿಂದೆ ಓಡ್ತು. ಅವಾಗ ರಾಜ ಏನ್ ಮಾಡ್ದ? ಆ ನಾಯಿ ಹಿಂದೆ ಓಡ್ದ. ತುಂಬಾ ದಿನಗಳವರೆಗೂ ಓಡ್ದ. ಕೊನೆಗೊಂದು ದಿನ ನಾಯಿನ ಹಿಡ್ದ. ಆದ್ರೆ ಏನಾಗಿತ್ತು ಗೊತ್ತಾ? ಈ ದಪ್ಪನ್ ರಾಜ ತೆಳ್ಳಗಾಗ್ಬಿಟ್ಟಿದ್ದ. ಯಾಕೆ ತೆಳ್ಳಗಾಗ್ಬಿಟ್ಟಿದ್ದ? ಓಡಿ ಅವನ ತೆಳ್ಳಗಾಗ್ಬಿಟ್ಟಿದ್ದ. ಈಗ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಕಥೆನ? ಬೇಕಾ ಬೇಡ? ಹೇಳ. ದ ಫ್ಯಾಟ್ ಕಿಂಗ್. There was a fat king. He had a fat queen and a thin dog. One day, the fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king caught the dog. Now, the fat king was thin. ಈಗ ಚಿತ್ರ ತೋರ್ಸ್ಲಾ ಬೇಡ್ವಾ? ಹಾ, ಇನ್ನೊಂದ್ಸಲ ಹೆಚ್ಚು ಕತೆ ಹೇಳ್ತೀನಿ. ಹಾಗಾದ್ರೆ ಚಿತ್ರ ತೋರಿಸಿ ನೋಡಿ. ಓಕೆ. There was a fat king. ಒಬ್ಬ ದಪ್ಪನ್ ರಾಜ ಇದ್ದ. ನೋಡ್ರಿ, ಇದಾನಲ್ಲ. The fat king had a fat queen and a thin dog. ಈ ದಪ್ಪನ್ ರಾಜನ ಹತ್ರ ದಪ್ಪನ್ ರಾಣಿ ಇದ್ಲು, ಮತ್ತೆ ತೆಳ್ಳನ್ ನಾಯಿ ಇತ್ತು. ನೋಡ್ರಿ ಇಲ್ಲಿ. ಹೌದಾ? ಫ್ಯಾಟ್ ಅಂದ್ರೆ ಏನು? ದಪ್ಪ. ಕಿಂಗ್ ಅಂದ್ರೆ ರಾಜ. ಕ್ವೀನ್ ಅಂದ್ರೆ ರಾಣಿ. ತಿನ್ ಅಂದ್ರೆ ಏನು? ತೆಳ್ಳಗಿದ್ದಿದ್ದು ಯಾರು? ನಾಯಿ. ಇಂಗ್ಲಿಷ್ ಅಲ್ಲಿ ಏನಂತೀವಿ? ಡಾಗ್. ಈಗ ನಾನ್ ಸೆಂಟೆನ್ಸ್ ಓದ್ತೀನಿ, ನಾನು ಓದಿದ್ಮೇಲೆ ಹೇಳ್ಬೇಕು. There was a fat king. The fat king had a fat queen and a thin dog. ಈಗ ನೋಡೋಣ ಏನಾಗುತ್ತೆ ಅಂತ. The fat king and his thin dog went for a walk. ಇವನು ಫ್ಯಾಟ್ ಕಿಂಗ್ ಮತ್ತೆ ಅವನ ಥಿನ್ ಡಾಗ್ ಇತ್ತಲ್ಲ, ಎಲ್ಲಿಗೆ ಹೋದ್ರು ಇವರು? ವಾಕ್ ಹೋದ್ರು. The dog saw a cat and ran after it. ಡಾಗು ಕ್ಯಾಟ್ ಅನ್ನ ನೋಡ್ಬಿಟ್ಟು ಅದ್ರ ಹಿಂದೆ ಓಡ್ತು. The fat king ran after the dog. ಏನ್ ಮಾಡ್ತದನ್ ಫ್ಯಾಟ್ ಕಿಂಗ್ ಇಲ್ಲಿ? ನಾಯಿ ಹಿಂದೆ ಓಡ್ತಿದಾನಲ್ಲ. ಈಗ ಹೇಳ್ರಿ ನೋಡೋಣ. ವಾಕ್ ಅಂದ್ರೆ ಏನು? ನಡಿಯಕ್ ಹೋದ್ರ ಅವರಿಬ್ರು. ಯಾರು ನಡಿಯಕ್ ಹೋಗಿದ್ದು? ನಾಯಿ. ಫ್ಯಾಟ್ ಕಿಂಗ್ ಮತ್ತೆ ಅವನ ಡಾಗ್. ಡಾಗ್ ಸಾ ಅ ಕ್ಯಾಟ್. ಸಾ ಅಂದ್ರೆ ಏನು? ನೋಡ್ತು. ವೆರಿ ಗುಡ್. ರನ್ ಅಂದ್ರೆ ಆಫ್ಟರ್ ಇಟ್ ಅಂತಿದೆ ಅಲ್ಲ. ಆಫ್ಟರ್ ಅಂದ್ರೆ ಹಿಂದೆ. ಬೆಕ್ಕಿನ ಹಿಂದೆ ನಾಯಿ ಓಡ್ತು ಅಂತ ಅಲ್ಲ. ಮತ್ತೆ ಸೆಂಟೆನ್ಸ್ ಓದ್ತೀನಿ, ಹೇಳಿ. The dog saw a cat. The dog ran after the cat. The king ran after the dog. He ran and ran for many days. ಅವನು ತುಂಬಾ ದಿನಗಳವರೆಗೂ ಏನ್ ಮಾಡ್ತಾನೆ? ಓಡ್ತಾನೆ. ಯಾಕೆ ಓಡ್ತಾನೆ ಅವನು? The fat king caught the dog. ನಾಯಿನ ಏನ್ ಮಾಡ್ತಾನ ಅವನು?
ಹಿಡ್ಕೊಂಡ್ಬಿಡ್ತಾನೆ. ಕಾಟ್ ಅಂದ್ರೆ ಏನು? ಹಿಡಿಯೋದು. ಮೆನಿ ಅಂದ್ರೆ ಬಹಳ. ಡೇಸ್ ಅಂದ್ರೆ ದಿನಗಳು. ಬಹಳ ದಿನಗಳವರೆಗೂ ಅವನು ಓಡ್ತಾನೆ. ನಾವ್ ದ ಫ್ಯಾಟ್ ಕಿಂಗ್ ವಾಸ್ ಥಿನ್. ನೋಡಿ, ದಪ್ಪ ಇದ್ದ, ಓಡಿ 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 ಏನಾಗ್ಬಿಟ್ಟನ ಅವನು ಅಲ್ಲ, ಫ್ಯಾಟ್ ಕಿಂಗ್ ಇದ್ದವನು ಥಿನ್ ಆಗ್ಬಿಟ್ಟಿದ. ಸರಿ, ಹೇಳ್ತೀರಾ? ದೇ ran and ran for many days. Now the fat king was thin. ಈಗ ಯಾರ್ಯಾರಿಗೆ ಕಥೆ ಅರ್ಥ ಆಯ್ತು ಹೇಳ್ರಪ್ಪ? ಎಲ್ರಿಗೂ ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ನಾನು ಈ ಕಥೆ ಓದ್ತಾ ಓದ್ತಾ ಕ್ವೆಶ್ಚನ್ಸ್ ಕೇಳ್ತೀನಿ. ನನಗೆ ಸರಿಯಾಗಿ ಆನ್ಸರ್ ಅನ್ನ ಹೇಳಬೇಕು. ದೇರ್ ವಾಸ್ ಅ ಫ್ಯಾಟ್ ಕಿಂಗ್. ಹೂ ವಾಸ್ ದೇರ್? There was a fat king. Very good. The fat king had a fat queen and a thin dog. What did the fat king have? The fat king have a fat queen and a thin dog. Very good. Had a anbeku, have a anbardu. Okay. The fat king and his thin dog went for a walk. Where did the fat king and his thin dog go? Walk. Very good. They went for a walk. Enanbeku? Went for a walk. The dog saw a cat. What did the dog see? Cat. The dog saw a cat. Cat. Very good. The fat king ran after the dog. What did the king do? The fat king ran after the dog. Very good. He ran and ran for many days. The fat king caught the dog. Who caught the dog? Who caught the dog? Hit the Who? Raja. The fat king. ಏನಂತ ಹೇಳಬೇಕು? The fat king caught the dog. Very. Now the fat king was thin. How was the king now? The fat king was thin. ವೆರಿ ಗುಡ್. ಎಲ್ಲರಿಗೂ ಚೆನ್ನಾಗಿ ಪ್ರಶ್ನೆಗೆ ಉತ್ತರ ಹೇಳಕ್ ಬರುತ್ತೆ. ಸರಿ, ಈಗ ನೀವು ಈ ಸ್ಟೋರಿನ ಸುಮಾರು ದಿನಗಳವರೆಗೂ ಕೇಳಿದಿರಲ್ಲನಪ್ಪ, ಎಲ್ಲ ಅರ್ಥ ಆಗಿದೆ ಅಲ್ಲ? ನಾನು ಈ ಸರ್ತಿ ಸ್ಟೋರಿ ಓದಲ್ಲ, ಬರೀ ಕ್ವೆಶ್ಚನ್ಸ್ ಕೇಳ್ತೀನಿ. ನೋಡೋಣ ಯಾರು ಚೆನ್ನಾಗಿ ಉತ್ತರ ಹೇಳ್ತೀರಿ ಅಂತ. ಆಮೇಲೆ ಉತ್ತರ ಯಾರಿಗೆ ಬರುತ್ತೋ ಅವ್ರು ಏನ್ ಮಾಡ್ಬೇಕು? ಕೈ ಎತ್ತುತ್ತೀರಾ? ವಾಟ್ ಡಿಡ್ ದ ಫ್ಯಾಟ್ ಕಿಂಗ್ ಹ್ಯಾವ್? What did the fat king have? Fat king had a fat queen and a thin dog. Very good. Where did the fat king go? The fat king went for a walk. Very good. The fat king went for a walk. Who ran after the cat? Who ran after the cat? Anu. Who ran after the cat? The dog ran after the cat. Dog ran after the cat. What did the king do? The king ran after the dog. Very good. Who caught the dog? The fat king caught the dog. How was the fat king now? The fat king was thin. ವೆರಿ ಗುಡ್. ಚೆನ್ನಾಗಿ ಉತ್ತರ ಹೇಳಿದ್ರಿ. ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ ನಾಳೆ, ನೀವು ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉತ್ತರ ಹೇಳ್ಬೇಕು, ಸರಿನಾ? ಓಕೆ. ನಾವ್ ಓಪನ್ ಯೋರ್ ವರ್ಕ್ ಬುಕ್ಸ್ ಚಿಲ್ಡ್ರನ್. ವಿ ವಿಲ್ ಡೂ ಅನ್ ಆಕ್ಟಿವಿಟಿ. ನಾವು ಒಂದು ಆಕ್ಟಿವಿಟಿ ಮಾಡೋಣ. ವರ್ಕ್ ಬುಕ್ ತೆಗೆದ್ರಿ ಅಲ್ಲ? ಈಗ ನೋಡ್ರಿ, ಫ್ಯಾಟ್ ಕಿಂಗ್ ಸ್ಟೋರಿ ನನ್ನ ಕಾರ್ಡ್ ಅಲ್ಲೂ ಇದೆ, ನಿಮ್ ವರ್ಕ್ ಬುಕ್ ಅಲ್ಲೂ ಇದೆ ಅಲ್ವಾ? ಈಗ ನಾನು ಏನ್ ಮಾಡ್ತೀನಿ, ಸ್ಟೋರಿನ ಓದ್ತೀನಿ. ಐ ವಿಲ್ ರೀಡ್ ದ ಸ್ಟೋರಿ. ನೀವು ನೋಡ್ತಾ ಇರ್ರಿ. ಆ ಸ್ಟೋರಿ ಒಳಗ್ ನೋಡ್ರಿ, ಮಧ್ಯ ಮಧ್ಯದಲ್ಲಿ ಏನಿದೆ? ಚಿತ್ರ ಇದೆ. ಪಿಕ್ಚರ್ಸ್ ಇದೆ, ಚಿತ್ರ ಇದೆ ಅಲ್ವಾ? ನಾನ್ ಪಿಕ್ಚರ್ಸ್ ಬಂದ ತಕ್ಷಣ ನಾನು ಓದೋದನ್ನ ಸ್ಟಾಪ್ ಮಾಡ್ತೀನಿ. ನೀವೇನ್ ಮಾಡ್ಬೇಕು? ಆ ಪಿಕ್ಚರ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು, ಗುರುತಿಸ್ಬೇಕು. ನಾನು ಯಾರನ್ನ ಹೇಳ್ತೀನೋ ಅವ್ರು ಫಸ್ಟ್ ಗುರುತಿಸ್ಬೇಕು, ಸರಿನಾ? The fat king. ಕೈ ಇಡು ಸಾನ್ವಿ. There was a fat king. The fat King had a fat queen and a thin dog. Very good. Anu. The
fat king, and his dog, went for a walk. The dog, saw a cat, and ran after it. The fat king, ran after the dog, very good. Sidhu. He ran, and for many days. The fat king, caught the dog, now the fat king, was thin. ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಚಿತ್ರಗಳನ್ನ ರೆಕಗ್ನೈಸ್ ಮಾಡಿದ್ರಿ. ಮತ್ತೆ ಇನ್ನೊಂದ್ ಸರ್ತಿ ಮಾಡೋಣ ನಾಳೆ ಇದನ್ನ, ಸರಿನಾ? ವೆರಿ ಗುಡ್.